ಮಂಡ್ಯ ಜಿಲ್ಲೆಯ ಪರವಾಗಿ ಅವ್ರು ಏನೇನೋ ಒಂದು ಸಂದೇಶವನ್ನು ಕೊಡ್ತಾರೆ. ಸರ್ ನಮಸ್ತೆ ಸರ್, ಇದೀಗ ತಾನೇ ಓಟನ್ನು ಚಲಾಯಿಸಿ ಬಂದಿದ್ರೆ ಸರ್, ಏನು ಅನ್ಸುತ್ತೆ ಸರ್? ಈಗ ಇವತ್ತು ಈ ರಾಷ್ಟ್ರದ ಪ್ರಜೆಯಾಗಿ ಪ್ರತಿಯೊಬ್ಬರು ಅವ್ರನ್ನ ಮತದಾನ ಹಕ್ಕನ್ನು ಚಲಾಯಿಸ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಸ್ವಂತ ಗ್ರಾಮ ಚಿನ್ಕುಳಿನಲ್ಲಿ ಇಡೀ ಕುಟುಂಬದ ಸಮೇತ ಸ್ನೇಹಿತರ ಜೊತೆಗೂಡಿ ಇವತ್ತು ಮತದಾನ ಮಾಡಿ ಬಂದಿದ್ದೇನೆ. ಭಾಳ ವಿಶೇಷವಾಗಿ ಮತದಾನ ಜಿಲ್ಲೆಯಲ್ಲಿ ಭಾಳ ಶಾಂತಿಯುತವಾಗಿ ನಡೀತಾ ಇದೆ. ಸರ್, ನೀವು ಮತದಾನ ಮಾಡಬೇಕಾದ್ರೆ ಒಂದೆಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ, ಏನೋ ಏನಕ್ಕೆ ಸರ್? ಅದು ಮಿಷಿನ್ಗಳು ವೇರಿಯೇಷನ್ ಇತ್ತು. ಎರಡು ಮಿಷಿನ್ ಇದ್ದಾಗ ಎರಡೂ ಸಮವಾಗಿಡಬೇಕು. ಎಲ್ಲ ಒಂದು ಕಡೆ ವೇರಿಯೇಷನ್ ಇದ್ದದನ್ನು ಸರಿಪಡಿಸಿ ಅಂತಕ್ಕಂಥದ್ದನ್ನು ಹೇಳಿದೆ. ಸರ್, ಎಲ್ಲೋ ಒಂದು ಕಡೆ ಈ ಅಧಿಕಾರಿ ವರ್ಗ ಸುಮಲತಾ ಪರವಾಗಿ ಕೆಲಸ ಮಾಡ್ತಿದ್ದಾರೆ, ಈ ರೀತಿಯಾಗಿ ಗೊಂದಲ ಮೂಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಗೊತ್ತಿಲ್ಲದೆ ಕೆಲವು ಅವ್ರ ತಪ್ಪು ಅವ್ರ ಮಾಹಿತಿ ಬಂದಿತ್ತೋ ಏನೋ ಗೊತ್ತಿಲ್ಲ. ಅದನ್ನು ಈಗ ನಾನು ಸರಿಪಡಿಸೋಕ್ಕೆ ನಾನು ಪ್ರಜ್ಞಾವಂತನಾಗಿ ವಿಚಾರವನ್ನು ತಿಳಿದಿರತಕ್ಕಂಥವನಾಗಿ ನನಗೆ ತಿಳಿದಂಥ ಕೆಲವು ವಿಚಾರಗಳನ್ನು ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಸರ್, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗಾಗಿ ಈ ಬಾರಿ ನಿಖಿಲನ್ನು ತಂದಿಸಿದ್ರಿ. ಕಳೆದ ಬಾರಿ ಏನು ಸಂಸದರಾಗಿದ್ದಂಥ ಶಿವರಾಮೇಗೌಡರು ಬಹುಮತದಿಂದ ಸುಮಾರು 3 ಲಕ್ಷ ತಂದಿದ್ದಾರೆ. ಈ ಬಾರಿ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ? 3.25 ಲಕ್ಷದಲ್ಲಿ ಏನು ಶಿವರಾಮೇಗೌಡರು ಗೆದ್ದಿದ್ರು ಅದಕ್ಕಿಂತ ಅತ್ಯಂತ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಜಯಗಳಿಸ್ತಾರೆ. ಸರ್, ಮೇಲುಕೋಟೆ ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಈ ಒಂದು ಮತದಾನದಿಂದ? ಈಗಾಗಲೇ ಮೇಲ್ಕೋಟೆ ಕ್ಷೇತ್ರದ ಮಹಾಜನತೆ ತೀರ್ಮಾನ ಮಾಡಿದ್ದಾರೆ. ಅತ್ಯಂತ ಅಂತರದಿಂದ ಗೆಲ್ಲಕ್ಕೆ ಆಶೀರ್ವಾದ ಮಾಡ್ತಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲೂ ಒಬ್ರಿಗೊಬ್ರು ಪೈಪೋಟಿ ಬಿದ್ದಿದೆ. ನನಗಿಂತ ಜಾಸ್ತಿ ಕೊಡಿಸ್ಬೇಕು ಬಹುಮತನ, ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಕೊಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಮುಖಂಡರು, ಕಾರ್ಯಕರ್ತರು, ಕಾಂಗ್ರೆಸ್ನವ್ರನ್ನು ಮನವೊಲಿಸಿ ಅತ್ಯಂತ ಅಂತರದಿಂದ ಗೆಲ್ಲಕ್ಕೆ ನಾಂದಿ ಆಡ್ತಾ ಇದ್ದಾರೆ. ಸರ್, ನಿಖಿಲ್ ಅವರು ಸಂಸದಾದ ಬಳಿಕ ಮಂಡ್ಯ ಜಿಲ್ಲೆಯ ಯಾವೆಲ್ಲ ಅಭಿವೃದ್ಧಿಗಳ ಕೆಲಸಗಳನ್ನ ಹಾಕೊಂಡಿದ್ರಿ? ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ